ಇನ್ನು ಇವತ್ತು ಕೂಡ ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಹೂತಿಟ್ಟ ರಹಸ್ಯಗಳಿಗಾಗಿ ಹುಡುಕಾಟವನ್ನು ಮುಂದುವರಿಸಿದರು. ಪಾಯಿಂಟ್ ನಂಬರ್ 7 ಮತ್ತು 8ರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಶೋಧ ನಡೆಸಿದರೆ ಅಲ್ಲಿ ಏನೂ ಸಿಗಲಿಲ್ಲ. ನಾಳೆ 9ರಿಂದ 13ನೇ ಪಾಯಿಂಟ್ವರೆಗಿನ ಹುಡುಕಾಟದ ಪ್ರಕ್ರಿಯೆ ಮುಂದುವರಿಯಲಿದೆ. ಹಾಗೆ ನಾಳೆ ನಡೆಸುವಂತಹ ಉತ್ಖನನ ಎಸ್ಐಟಿ ಪಾಲಿಗೆ ಬಹಳ ಮಹತ್ವವಾಗಿದೆ. ಮತ್ತು ಈಗಾಗಲೇ ದೂರುದಾರ ಕೊಟ್ಟಿರುವಂತಹ ಒಂದು ಸುಳಿವಿನ ಪ್ರಕಾರ ನಿಜಕ್ಕೂ ಆತ ಹೇಳಿರುವಂತಹ ಮೂಳೆಗಳು ಇದ್ದೇ ಇದ್ದೇವೆ ಅಂತೇಳಿ ಆದರೆ ಅದು ಈ ಮುಂದಿನ 4 ಕಡೆಗಳಲ್ಲಿ ಸಿಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಅಗೆದ್ರು 4ನೇ ದಿನವೂ ಅಗೆದ್ರು. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ರಹಸ್ಯ ಭೇದಿಸಲು ಎಸ್ಐಟಿ ಅಧಿಕಾರಿಗಳು 4ನೇ ದಿನವೂ ಸಾಕಷ್ಟು ಸರ್ಕಸ್ ಮಾಡಿದ್ರು. ಬೆಳಿಗ್ಗೆಯೇ ಪ್ರಕರಣದ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದ್ರು. ಜಿತೇಂದ್ರ ಅವರು ಬಂದ ಬೆನ್ನಲ್ಲೇ ಪುತ್ತೂರು ಕಂದಾಯ ಇಲಾಖೆ ಸಹಾಯಕ ಆಯುಕ್ತ ಸ್ಟೆಲ್ಲಾ ವರ್ಗೀಸ್ ಬಂದ್ರು. ಆಮೇಲೆ ದೂರುದಾರ ಅನಾಮಿಕನ ಜೊತೆ ಕಚೇರಿಯಲ್ಲೇ 20 ನಿಮಿಷಗಳ ಕಾಲ ಇವತ್ತಿನ ಉತ್ಖನನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸಿದ್ರು. ಇವತ್ತಿನ ತನಿಖಾ ಪ್ರಕ್ರಿಯೆ ಬಗ್ಗೆ ಸಭೆ ಮಾಡಿ 10:45ರ ಸುಮಾರಿಗೆ ಅನಾಮಿಕನನ್ನ ಕರ್ಕೊಂಡು ಭದ್ರತಾ ಪಡೆಗಳ ಜೊತೆ ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಂದ್ರು. ನಿನ್ನೆ ಕಳೆಬರ ಸಿಕ್ಕಿದ್ದ 6ನೇ ಪಾಯಿಂಟ್ ಉತ್ಖನನ ಜಾಗಕ್ಕೆ ಮೊದಲು ಹೋಗಿ ಪರಿಸ್ಥಿತಿಯನ್ನೆಲ್ಲ ಅವಲೋಕಿಸಿದ್ರು, ಭದ್ರತೆಯನ್ನ ಪರಿಶೀಲಿಸಿದ್ರು. ಆಮೇಲೆ ಅನಾಮಿಕ ಗುರುತು ಮಾಡಿದ್ದ 7ನೇ ಜಾಗದಲ್ಲಿ ಉತ್ಖನನ ಶುರುವಾಯಿತು. 20 ಜನ ಗುಂಡಿ ತೋಡುವ ಕಾರ್ಮಿಕರು ಸ್ಥಳದಲ್ಲಿದ್ರು. 15 FSL ಅಧಿಕಾರಿಗಳು, ಎಸ್ಐಟಿ ಪ್ರಮುಖ ಅಧಿಕಾರಿಗಳು ಹಾಜರಿದ್ರು. ವಿಡಿಯೋಗ್ರಾಫರ್, ಮುಸುಕುಧಾರಿ ವ್ಯಕ್ತಿ, ಭದ್ರತಾ ಸಿಬ್ಬಂದಿ, ಜೆಸಿಬಿ ಸಿಬ್ಬಂದಿ ಸೇರಿ ಒಟ್ಟು 65 ಜನ ನೇತ್ರಾವತಿ ನದಿ ತೀರದ ಸುತ್ತಲೂ ಉತ್ಖನನ ಶುರು ಮಾಡಿದ್ರು. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಒಟ್ಟು 2 ಕಡೆ ಮಾತ್ರ ಉತ್ಖನನ ನಡೆಸಲಾಯಿತು. ಪಾಯಿಂಟ್ 7, ಪಾಯಿಂಟ್ 8ರಲ್ಲಿ ಹುಡುಕಾಟ ಮಾತ್ರ ನಡೀತು. ಸತತ 6 ಗಂಟೆಗಳಲ್ಲಿ ಅರ್ಧ ಗಂಟೆ ಊಟಕ್ಕೆ ಬಿಟ್ರೆ 330ಕ್ಕೂ ಹೆಚ್ಚು ನಿಮಿಷಗಳ ಕಾಲ ಬರೀ ಶವ ಹೂತಿಟ್ಟಿದ್ದೀನಿ ಅಂದಿದ್ದ ಜಾಗಗಳನ್ನ ಅಗೆಯೋದ್ರಲ್ಲೇ ಸಮಯ ಕಳೆದೋಯ್ತು. ಇದಕ್ಕೆ ಕಾರಣ ಬಿಟ್ಟು ಕಾಟ ಕೊಡ್ತಿದ್ದ ಮಳೆ, ಇನ್ನೊಂದು ಕಡೆ ಉಕ್ಕುತ್ತಿದ್ದ ನೇತ್ರಾವತಿ ನದಿ ನೀರು, ಮತ್ತೊಂದು ಕಡೆ ಗುಂಡಿ ಅಗೆಯುವಾಗ ಸಿಕ್ತಿದ್ದ ಕಲ್ಲು ಬಂಡೆಗಳು, ಮರದ ಬೇರುಗಳು. ಇದರಿಂದ ಸಾಕ್ಷಿ ಹುಡುಕಾಟಕ್ಕೆ ಸಾಕಷ್ಟು ಸಮಸ್ಯೆಗಳಾದವು. ಶೋಧ ಕಾರ್ಯದಲ್ಲಿ ಫಸ್ಟ್ ಟೈಮ್ ಎಸ್ಐಟಿ ಬಿಗಿ ಕ್ರಮ. ಉತ್ಖನನ ಜಾಗದಲ್ಲಿದ್ದವರ ಫೋನ್ಗಳಿಗೆ ನಿರ್ಬಂಧ. 3 ದಿನದ ಹಿಂದೆ ಪಾಯಿಂಟ್ ನಂಬರ್ 1ರ ಜಾಗ ಅಗೆದು ತೆಗೆದಾಗ ಪಾನ್ ಕಾರ್ಡ್ ಮತ್ತು ATM ಕಾರ್ಡ್ ಸಿಕ್ಕಿದ್ದು ದೊಡ್ಡ ಸುದ್ದಿಯಾಗಿತ್ತು. ನನ್ನೆಯಂತೂ ಪಾಯಿಂಟ್ 6ರಲ್ಲಿ ಮಾನವನ ಕಳೆಬರ, ಮೂಳೆಗಳು ಸಿಕ್ಕಿದ್ದು ದೊಡ್ಡ ಸುದ್ದಿಯಾಯಿತು. ಹೀಗಾಗಿನೇ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿಯವರು ತನಿಖೆಯ ರಹಸ್ಯ ಕಾಪಾಡಿಕೊಳ್ಳಲು ಸೂಚನೆ ಕೊಟ್ಟಿದ್ರು. ಹಾಗಾಗಿನೇ ನೇತ್ರಾವತಿ ದಡದಲ್ಲಿ ಹೂತಿಟ್ಟ ಶವಗಳ ಹುಡುಕಾಟದ ಜಾಗದಲ್ಲಿ 2 ಫೋನ್ಗಳ ಬಳಕೆಗಷ್ಟೇ ಅವಕಾಶ ನೀಡಲಾಗಿತ್ತು. ಎಸ್ಐಟಿ ಅಧಿಕಾರಿ ಜಿತೇಂದ್ರ ದಯಾಮ್, ಕಂದಾಯ ಇಲಾಖೆ ಆಯುಕ್ತರಾದ ಸ್ಟೆಲ್ಲಾ ವರ್ಗೀಸ್ ಮಾತ್ರ ಫೋನ್ ಬಳಸ್ತಿದ್ರು. ಉಳಿದ ಎಲ್ಲ 63 ಸಿಬ್ಬಂದಿಯ ಫೋನ್ ಸ್ವಿಚ್ ಆಫ್ ಮಾಡಿಸಿದ್ರು. ಜೊತೆಗೆ ಗುಂಡಿ ತೆಗೆದ 7 ಮತ್ತು 8ನೇ ಪಾಯಿಂಟ್ ಜಾಗಗಳಿಗೆ ಹಸಿರು ಬಣ್ಣದ ಪರದೆಯನ್ನ ಕಟ್ಟಿ ಯಾರಿಗೂ ಯಾವ ದೃಶ್ಯನೂ ಕಾಣದಂತೆ ಎಸ್ಐಟಿ ಅಧಿಕಾರಿಗಳು ಕ್ರಮ ವಹಿಸಿದ್ರು. 5:30 ಗಂಟೆ ಅಗೆದ್ರೂ 7, 8ರಲ್ಲಿ ಏನೂ ಸಿಗ್ಲಿಲ್ಲ. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಪಾಯಿಂಟ್ ನಂಬರ್ 7 ಮತ್ತು ಪಾಯಿಂಟ್ ನಂಬರ್ 8ರಲ್ಲಿ ಉತ್ಖನನ ನಡೀತು. ಆದ್ರೆ 2 ಜಾಗಗಳಲ್ಲೂ ಇವತ್ತು ಏನೂ ಸಿಕ್ಕಿಲ್ಲ ಅನ್ನೋದು ಎಸ್ಐಟಿ ಅಧಿಕಾರಿಗಳು ಕೊಟ್ಟಿರುವ ಮಾಹಿತಿ. 7ನೇ ಪಾಯಿಂಟ್ನಲ್ಲಿ 6 ಅಡಿ ಅಗೆದ್ರೂ ಏನೂ ಸಿಗದಿದ್ದಾಗ ಮುಸುಕುಧಾರಿ ವ್ಯಕ್ತಿ ಅಕ್ಕಪಕ್ಕನೂ ಇನ್ನೂ ಅಗೆಯಿರಿ ಅಂತ ಹಠ ಹಿಡಿದಂತೆ ಎಸ್ಐಟಿ ಅಧಿಕಾರಿಗಳು ಆಯಿತು ಅಂತ ದೂರುದಾರ ಹೇಳಿದ ಕಡೆಯೂ ಅಗೆದಾಗ ಏನೂ ಸಿಗ್ಲಿಲ್ಲ. ಆಮೇಲೆ ಪಾಯಿಂಟ್ 8ರಲ್ಲಿ ಹುಡುಕಾಟ ಶುರು ಮಾಡಿದ್ರು. ಅಲ್ಲೂ ಏನೂ ಸಿಗ್ಲಿಲ್ಲ. ಮುಸುಕುಧಾರಿ ವ್ಯಕ್ತಿ ಯಾಕೋ ಕನ್ಫ್ಯೂಸ್ ಆಗಿದ್ದಂತೆ. ಆತನೇ ಇವತ್ತಿಗೆ ಸಾಕು ಅಂತ ಹೇಳಿದ್ಮೇಲೆ ಉತ್ಖನನವನ್ನ ಇವತ್ತಿಗೆ ಎಸ್ಐಟಿ ನಿಲ್ಲಿಸಿದೆ. ನಾಳೆ ಅನಾಮಿಕ ಹಠ ಹಿಡಿದಿದ್ದ ಜಾಗದಲ್ಲಿ ಉತ್ಖನನ. ನಾಳೆ ಇನ್ನಷ್ಟು ಕಳೆಬರ ಸಿಗುತ್ತಾ ಅನ್ನೋದೇ ನಿಗೂಢ. ಬುಧವಾರವಷ್ಟೇ ಅನಾಮಿಕ ವ್ಯಕ್ತಿ ಪಾಯಿಂಟ್ 1, 2, 3ರಲ್ಲಿ ಉತ್ಖನನ ನಡೆಸುವಾಗ ಇಲ್ಲಿ ಬೇಡ 9, 10, 11, 13ನೇ ನಂಬರ್ ಜಾಗ ಹುಡುಕಿ ಅಂತಿದ್ದ. ಆದರೆ ನಂಬರ್ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು ಉತ್ಖನನ ನಡೆಸುವುದಾಗಿ ಹೇಳಿದ್ರು. ಜೊತೆಗೆ ಪ್ರತಿಯೊಂದನ್ನು 1 ಸೆಕೆಂಡು ಮಿಸ್ ಆಗದಂತೆ ಎಲ್ಲವನ್ನ ವಿಡಿಯೋ ಮಾಡಿಕೊಳ್ತಿದ್ರು. ಹೀಗಾಗಿ ಅನಾಮಿಕನು ತಕರಾರು ತೆಗೆದಿರಲಿಲ್ಲ. ಈಗ ನಾಳೆ ಅನಾಮಿಕ ಹಠ ಹಿಡಿದಿದ್ದ ಜಾಗಗಳಲ್ಲೇ ಉತ್ಖನನ ನಡೆಯಲಿದೆ. ಹೀಗಾಗಿ ನಾಳೆ 9, 10, 11, 12ರಲ್ಲಿ ಬಹುತೇಕ ಸಾಕ್ಷಿಗಳ ಹುಡುಕಾಟ ನಡೆಯಲಿದೆ.
ಎಲ್ಲವೂ ಕೂಗಳತೆ ದೂರದಲ್ಲೇ ಇರೋದ್ರಿಂದ ಬೇಗ ಹುಡುಕಾಟನೂ ನಡೆಯಲಿದೆ. ಒಂದು ವೇಳೆ ಭೂಮಿ ಅಗಿಯೋದು ಸುಲಭವಾದ್ರೆ ನಾಳೆಗೆ 13ರವರೆಗೂ ಉತ್ಖನನ ನಡೆಸೋ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. 1 ರಿಂದ 13ರ ಪಾಯಿಂಟ್ಗಳಿಗೂ 24/7 ಭದ್ರತೆ. ಧರ್ಮಸ್ಥಳದ ನೇತ್ರಾವತಿ ನದಿ ಸುತ್ತ ಅನಾಮಿಕ 13 ಜಾಗಗಳನ್ನು ಗುರುತಿಸಿದ್ದಾನೆ. ಇಲ್ಲಿವರೆಗೂ 8 ಜಾಗಗಳಲ್ಲಿ ಶೋಧ ಪರಿಪೂರ್ಣವಾಗಿದೆ. ಇನ್ನು 5 ಜಾಗಗಳು ಮಾತ್ರ ಹುಡುಕಾಟ ಬಾಕಿ ಇದೆ. ಆದರೆ ಇಲ್ಲಿವರೆಗೂ ಗುರುತು ಮಾಡಿರುವ ಎಲ್ಲ 13 ಪಾಯಿಂಟ್ಗಳಿಗೂ 4 ದಿನದಿಂದಲೂ ನಕ್ಸಲ್ ನಿಗ್ರಹ ಪಡೆಯ ಭದ್ರತೆ ಹಾಕಲಾಗಿದೆ. 13 ಜಾಗಗಳನ್ನು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ರಾತ್ರಿ ಹಗಲು ಅಂತ 2 ಪಾಳಿಯದಲ್ಲಿ 25 ನಕ್ಸಲ್ ನಿಗ್ರಹ ಪಡೆ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟು ಕಾಯ್ತಿದ್ದಾರೆ. ಸಹಾಯವಾಣಿ ತೆಗೆದ ಎಸ್ಐಟಿಗೆ ಜನರಿಂದ ಪೀಕಲಾಟ. ಧರ್ಮಸ್ಥಳ ಪ್ರಕರಣದಲ್ಲಿ ಯಾವಾಗ ಕಳೆಬರಗಳು ಸಿಕ್ತೋ ಆಗ್ಲೇ ಎಸ್ಐಟಿ ಅಧಿಕಾರಿಗಳು ಪರಿಪೂರ್ಣ ತನಿಖೆಗೆ ಮುಂದಾಯಿತು. ಸಾರ್ವಜನಿಕರು ಯಾವುದಾದ್ರೂ ಪ್ರಕರಣಗಳ ಬಗ್ಗೆ ಮಾಹಿತಿ ಕೊಡೋ ಹಾಗಿದ್ರೆ, ದೂರು ಕೊಡುವುದಾಗಿದ್ರೆ ಕೊಡಿ ಅಂತ ಸಹಾಯವಾಣಿ ತೆಗೆದಿದ್ರು. ಇಲ್ಲಿಯವರೆಗೂ ಯಾರೂ ಯಾವುದೇ ದೂರು ಕೊಟ್ಟಿಲ್ಲ. ಆದ್ರೆ ಜನ ಫೋನ್ ಮಾಡಿ ಗುಂಡಿಯಲ್ಲಿ ಏನ್ ಸಿಕ್ತು, ಎಷ್ಟು ಶವ ಸಿಕ್ತು, ಏನೇನ್ ಸಿಕ್ತು ಅಂತೆಲ್ಲ ಸಹಾಯವಾಣಿಗೆ ಫೋನ್ ಮಾಡಿ ಎಸ್ಐಟಿ ಅಧಿಕಾರಿಗಳ ತಲೆ ತಿಂತಿದ್ದಾರೆ. ಜನರಿಗೂ ಬುದ್ಧಿ ಹೇಳಿ ಎಸ್ಐಟಿ ಅಧಿಕಾರಿಗಳು ಪಾಪ ಬೇಸತ್ತು ಹೋಗಿದ್ದಾರೆ. ಗೃಹ ಸಚಿವರಿಗೆ ತನಿಖಾ ವರದಿ ಸಲ್ಲಿಸಿದ ಪ್ರಣವ್ ಮಹಾಂತಿ. ಧರ್ಮಸ್ಥಳದಲ್ಲಿ 6ನೇ ಪಾಯಿಂಟ್ನಲ್ಲಿ ಶವದ ಮೂಳೆಗಳು ಸಿಕ್ಕ ಬಳಿಕ ಪ್ರಕರಣಕ್ಕೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. ಈ ಮಧ್ಯೆ ಈ ಪ್ರಕರಣದ ತನಿಖೆ ಹೊಣೆ ಹೊತ್ತಿರುವ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಗೃಹ ಸಚಿವ ಪರಮೇಶ್ವರನ್ನ ಭೇಟಿ ಮಾಡಿದ್ರು. ಬೆಂಗಳೂರಿನ ನಿವಾಸದಲ್ಲಿ ಭೇಟಿಯಾಗಿ ಪ್ರಕರಣದ ತನಿಖೆಯ ಪಿನ್ ಟು ಪಿನ್ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಪ್ರಣವ್ ಮಹಾಂತಿ ಕೇಂದ್ರ ಸೇವೆಗೆ ತೆರಳುವ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಿಂದ ಮೊಹಂತಿ ಅವರು ಅಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಬಹಳ ಒಂದು ರೀತಿಯಲ್ಲಿ ಕ್ರೆಡಿಟ್ ಕರ್ನಾಟಕಕ್ಕೆ. ಈಗ ತಕ್ಷಣನೇ ಯಾವುದೋ ಹುದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಏನೂ ಇಲ್ಲ. ಹಾಗಾಗಿ ಅವರು ಅದನ್ನ ತಿಳಿಸೋದಕ್ಕೆ ಬಂದಿದ್ರು. ಅವರು ಹೊರಗಡೆ ಹೋಗೋ ಪ್ರಶ್ನೆ ಎಲ್ಲಿ ಬಂದಿದೆ? ಈಗ ನಾವು ಸರ್ಕಾರದಲ್ಲಿ ಏನಾದರೂ ನಾವು ಅವ್ರು ಕರೆದಿದ್ದಾರೆ, ನಾವು ಕಳಿಸ್ತಾ ಇದ್ದೀವಿ ಅಂತ ಆ ಪ್ರಾಸೆಸ್ ಆಗಿಲ್ಲ. ಸದ್ಯಕ್ಕೆ ಧರ್ಮಸ್ಥಳದ ನಿಗೂಢ ರಹಸ್ಯಗಳ ಬೆನ್ನತ್ತಿರುವ ಎಸ್ಐಟಿ 4 ದಿನಗಳ ಶೋಧ ಪೂರ್ಣಗೊಳಿಸಿದೆ. ನಾಳೆಯಿಂದ 9ನೇ ಜಾಗದಿಂದ ಉತ್ಖನನ ಶುರು ಮಾಡಲಿದ್ದು ಏನ್ ಸಿಗುತ್ತೋ ಏನ್ ಸಿಗಲ್ವೋ ಅನ್ನೋದೇ ಕುತೂಹಲ.